ತಿರುಪತಿ ಲಡ್ಡುಗೆ ಪ್ರಾಣಿ ಕೊಬ್ಬು ಮೀನಿನ ಎಣ್ಣೆ ಬಳಕೆ ಆರೋಪ. ತಿರುಪತಿಯ ಲಡ್ಡು ವಿವಾದದ ಬೆನ್ನಲ್ಲೇ ರಾಜ್ಯದ ಕೆಎಂಎಫ್ ಎಚ್ಚೆತ್ತುಕೊಂಡಿದೆ. ಕೆಎಂಎಫ್ನಿಂದ ತಯಾರಾಗುವ ತುಪ್ಪದ ಮೇಲೆ ಹದ್ದಿನ ಕಣ್ಣಿರಿಸಲಾಗಿದೆ. ತುಪ್ಪ ಕಳಿಸುವ ಮುನ್ನ ಕೆಎಂಎಫ್ನಿಂದ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ತಿರುಪತಿಗೆ ಹೋಗುವ ವಾಹನಗಳಿಗೆ ಜಿಪಿಎಸ್ ಅನ್ನ ಅಳವಡಿಸುವಂತಹ ಕಾರ್ಯ ಕೂಡ ಆಗಿದೆ. ತಿರುಪತಿಯಲ್ಲಿ ಲಡ್ಡು ವಿವಾದ ಆದ ನಂತರ ರಾಜ್ಯದ ಕೆಎಂಎಫ್ ಅಂದ್ರೆ ನಂದಿನಿ ತುಪ್ಪಕ್ಕೆ ಬೇಡಿಕೆ ಕೂಡ ಹೆಚ್ಚಾಗಿದೆ. ನಮ್ಮ ಜವಾಬ್ದಾರಿ, ಕೆಎಂಎಫ್ನ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಪಾವಿತ್ರತೆಯನ್ನ ಶುದ್ಧತೆಯನ್ನ ಹೊಂದಿರುವಂತಹ ಕೆಎಂಎಫ್ನ ಜವಾಬ್ದಾರಿ ಹೆಚ್ಚಾಗಿದೆ. ಆ ಪಾವಿತ್ರತೆ ಆ ಶುದ್ಧತೆಯನ್ನ ಉಳಿಸಿಕೊಳ್ಳುವಂತಹ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ಸೊ ಹಾಗಾಗಿ ಎಲ್ಲ ವಾಹನಗಳಿಗೆ ಜಿಪಿಎಸ್ ಅಳವಡಿಸುವಂತಹ ಕಾರ್ಯ ಆಗಿದೆ. ಕೇವಲ ಜಿಪಿಎಸ್ ಅಳವಡಿಸೋದಷ್ಟೇ ಅಲ್ಲ, ಬೇರೆ ಬೇರೆ ಕೆಲಸಗಳನ್ನು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಎಂಎಫ್ ಮಾಡ್ತಾ ಇದೆ. ಹಿಂದೆ ಹಳ್ಳಿಗಳಲ್ಲಿ ನೀವು ಗೊತ್ತಿರಬಹುದು, ಹಳ್ಳಿಗಳಲ್ಲಿ ನಾವು ಯಾವ ರೀತಿ ಆಕಳ ಹಾಲು ಎಮ್ಮೆ ಹಾಲನ್ನು ತೆಗೆದು ನಾವು ಹಾಲನ್ನು ಬಿಸಿ ಮಾಡಿ ಹೆಪ್ಪು ಮಾಡಿ ಮೊಸರು ಮಾಡಿ ಅದನ್ನು ಮಜ್ಜಿಗೆ ಮಾಡಿ ಅಲ್ಲಿ ಮಜ್ಜಿಗೆಯಲ್ಲಿ ಬರ್ತಕ್ಕಂಥ ಬೆಣ್ಣೆಯನ್ನು ಇಟ್ಟು ನಾವು ತುಪ್ಪವನ್ನು ಕಾಸಿದ್ರೆ ಇಡೀ ಊರು ಘಮ ಘಮ ಅನ್ನೋದು ಹಿಂದೆ. ಆ ರೀತಿಯಾದಂಥ ಫೇವರಿಟಿ ತುಪ್ಪ ನಮ್ಮ ನಂದಿನಿ ತುಪ್ಪ. ಹಾಗಾಗಿ ನಮ್ಮ ನಂದಿನಿ ಬ್ರಾಂಡ್ ಮೇಲೆ ಇಡೀ ಕರ್ನಾಟಕ ರಾಜ್ಯದ ಜನತೆ ಅಷ್ಟೇ ಅಲ್ಲ, ಇಡೀ ದೇಶದ ಜನತೆ ಇವತ್ತು ವಿಶ್ವಾಸವನ್ನು ಇಟ್ಟಾರೆ ನಮ್ಮ ಬ್ರಾಂಡ್ ಮೇಲೆ. ಹಾಗಾಗಿ ವಿಶ್ವಾಸ ಇಟ್ಟಾರಲ್ಲ, ಹಾಗಾಗಿ ನಾನು ನಮ್ಮ ಎಮ್ ಡಿ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. 15 ಎಮ್ ಡಿಗಳಿಗೆ ಒಕ್ಕೂಟದ ಎಮ್ ಡಿಗಳಿಗೆ ಪತ್ರ ಬರೀರಿ, ನಮ್ಮ 15 ಒಕ್ಕೂಟಗಳಲ್ಲಿ ಏನು ತುಪ್ಪವನ್ನು ತಯಾರಾಗ್ತಾ ಇದೆ ಆ ಘಟಕಗಳಿಗೆ ಭೇಟಿನ ಕೊಡ್ರಿ ಅಂತ ಹೇಳಿದ್ದೀನಿ. ಕ್ವಾಲಿಟಿಯನ್ನು ಮೇಂಟೈನ್ ಮಾಡಬೇಕು. ಇಡೀ ದೇಶದ ಕಣ್ಣು ಇವತ್ತು ನಮ್ಮ ನಂದಿನಿ ಬ್ರಾಂಡ್ ಮೇಲೆ ಇದೆ. ಎಲ್ಲೂ ಕೂಡ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ನಮ್ಮಲ್ಲಿ ಏನಾದರೂ ಕ್ವಾಲಿಟಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನೇರವಾಗಿ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡ್ತೀವಿ, ಇಲ್ಲಾಂದರೆ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ ಅಂತೇಳಿ ಒಂದು ಆದೇಶವನ್ನು ಮಾಡಿದ್ದೀವಿ. ಒಂದು. ಸೊ ಎರಡನೇದು, ಈಗ ನಮಗೆ 350 ಮೆಟ್ರಿಕ್ ಟನ್ ತುಪ್ಪ ಇವತ್ತೇನು ತಿರುಪತಿಗೆ ಹೋಗ್ತಾ ಇದೆ, ಆ ವೆಹಿಕಲಿಗೆ ನಾವು GPS ಅನ್ನು ಹಾಕ್ತಾ ಇದ್ದೀವಿ. ಎರಡನೇದು, ಆ ತುಪ್ಪದ 10,000 15,000 20,000 ಲೀಟ್ರ್ ತುಪ್ಪ ತೊಗೊಂಡು ಏನು ಟ್ಯಾಂಕರ್ ಹೋಗುತ್ತೆ ತಿರುಪತಿಗೆ, ಆ ಲಾಕನ್ನು ಓಪನ್ ಮಾಡ್ತಕ್ಕಂಥದ್ದು ನಮ್ಮ ಎಮ್ ಡಿ ಮತ್ತು ನಮ್ಮ ಮಾರ್ಕೆಟಿಂಗ್ ಡೈರೆಕ್ಟರ್ ಅವರಿಗೆ ಅವ್ರ ಫೋನಲ್ಲೇ ಇದು GPS ಅನ್ನು ಅಳವಡಿಸ್ತೀವಿ. ಅವ್ರ ಫೋನಲ್ಲೇ ಅದು ಮೆಸೇಜ್ ಬರುತ್ತಲ್ಲ, ಕೋಡಿಂಗ್ ಲಾಕ್ ಅಲ್ಲ, ಇದು ಅಲ್ಲ ಲೊಕೇಶನ್ ಅಲ್ಲ, OTP ಬರುತ್ತಲ್ಲ, ಆ OTP ಬಂದಮೇಲೆ ಇವ್ರು ನಮ್ಮಲ್ಲಿ ಆ OTP ಕೊಟ್ಟ ಮೇಲೆ ಅಲ್ಲಿ ಓಪನ್ ಆಗಬೇಕು. ಆ ರೀತಿಯಾದಂಥ ಒಂದು ಸಿಸ್ಟಮ್ ಅನ್ನ ಮಾಡ್ತಾ ಇದೀವಿ. ಯಾಕಂದ್ರೆ ಮಧ್ಯದಲ್ಲಿ ಏನು ಆಗಬಾರ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.